ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮಾರ್ಚ್ 24ರಂದು ಪಾಂಚಜನ್ಯ ಕವನ ಸಂಕಲನ ಬಿಡುಗಡೆ, ನೃತ್ಯ ಮನರಂಜನ. ವೈದ್ಯಕೀಯ ಸಾಹಿತಿ ಡಾಕ್ಟರ್ ಮೋಹನ್ ಅವರಿಗೆ ನೆಲಮಂಗಲದಲ್ಲಿ ಸನ್ಮಾನ. ಮಲೆನಾಡ ಗಮಕ ಕಲಾ ಟ್ರಸ್ಟ್ನಿಂದ ಏಪ್ರಿಲ್ 12ರಂದು ಸಾಗರ ಪ್ರಾಂತ್ಯದ ಪ್ರಥಮ ಸಮ್ಮೇಳನ. ನಿವೃತ್ತಿಗೊಂಡು ಊರಿಗೆ ಬಂದ ಯೋಧ ಗಿರೀಶ್ ಗೋರ್ಗದ್ದೆಗೆ ಹೊಸನಗರದಲ್ಲಿ ಅಭಿನಂದನ. ಯುಗಾದಿ ಪ್ರಯುಕ್ತ ನಾಳೆ ನೆಹರು ಮೈದಾನದಲ್ಲಿ ಅಷ್ಟಲಕ್ಷ್ಮಿ ವೈಭವ ನೃತ್ಯ ರೂಪಕ ಪ್ರದರ್ಶನ. ಸಾಗರದ ಮಲೆನಾಡು ವಾಯು ವಿಹಾರಿಗಳ ಸಂಘದ ಸಂಯೋಜನೆಯಲ್ಲಿ ನಾಟ್ಯ ತರಂಗ ಸಂಸ್ಥೆ ಯುಗಾದಿಯ ಪ್ರಯುಕ್ತ ಸಂಜೆ 6:30ಕ್ಕೆ ಇಲ್ಲಿನ ನೆಹರು ಮೈದಾನದಲ್ಲಿ ನೃತ್ಯ ರೂಪಕ ಅಷ್ಟಲಕ್ಷ್ಮಿ ವೈಭವ ಪ್ರದರ್ಶನ ನಡೆಸಿಕೊಡಲಿದ್ದಾರೆ. ಸಹೃದಯರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಮಾರ್ಚ್ 24ರಂದು ಸಾಗರದ ಪ್ರಗತಿ ನಗರದ ಋಷಿಕೇಶಿ ನಿವಾಸದಲ್ಲಿ GS ವೆಂಕಟೇಶ್ ಅವರ ಕೃತಿ ಪಾಂಚಜನ್ಯ ಬಿಡುಗಡೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇದರ ಅಂಗವಾಗಿ ಅಂದು ಸಂಜೆ 4ರಿಂದ 6:30ರವರೆಗೆ ಯಕ್ಷಗಾನ ತಾಳಮದ್ದಲೆ, 6:30ರಿಂದ ನೃತ್ಯ ಮನರಂಜನೆ ಹಾಗೂ 6:50ಕ್ಕೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಸಾಹಿತಿ ವಂದಗತೆ ಗಣೇಶ್ ಕವನ ಸಂಕಲನ ಬಿಡುಗಡೆಗೊಳಿಸಲಿದ್ದಾರೆ. ಸಾಹಿತಿ ತಿರುಮಲ ಮಾವಿನಕುಳಿ, ಶಿಕ್ಷಣ ಸಂಯೋಜಕ ಡಾಕ್ಟರ್ ಶಂಕರ್ ಶಾಸ್ತ್ರಿ, ವಿದೂಷಿ ವಸುಧಾ ಶರ್ಮಾ ಪಾಲ್ಗೊಳ್ಳುವ ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸುಶೀಲಾ ವೆಂಕಟೇಶ್ ವಹಿಸಲಿದ್ದಾರೆ. ನೆಲಮಂಗಲದಲ್ಲಿ ನಡೆದ ಮೈಸೂರು ಮೆಡಿಕಲ್ ಕಾಲೇಜಿನ 1978ರ ಬ್ಯಾಚ್ನ MBBS ಪದವೀಧರರ ಸಮಾವೇಶದಲ್ಲಿ ಸಾಗರದ ನೇತ್ರತಜ್ಞ ಡಾಕ್ಟರ್ HS ಮೋಹನ್ ಅವರನ್ನು ಸನ್ಮಾನಿಸಲಾಯಿತು. ವೈದ್ಯಕೀಯ ಸಾಹಿತ್ಯದಲ್ಲಿ ಅಪ್ರತಿಮ ಸಾಧನೆ ಹಾಗೂ ಕಣ್ಣಿನಲ್ಲಿ ಕಂಡ ಮೃತ್ಯುಬಿಂಬ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನೀಡಿದ ಪ್ರಶಸ್ತಿಯನ್ನು ಪರಿಗಣಿಸಿ ಡಾಕ್ಟರ್ HS ಮೋಹನ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸುಳ್ಯ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥ ಡಾಕ್ಟರ್ ಚಿದಾನಂದ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ರಘುಪತಿ ಮತ್ತಿತರರು ಹಾಜರಿದ್ದರು. ಸಾಗರದ ಮಲೆನಾಡು ಗಮಕ ಕಲಾ ಟ್ರಸ್ಟ್ ಮತ್ತು ವರದಳ್ಳಿಯ ಶ್ರೀಧರ ಸೇವಾ ಮಹಾಮಂಡಲದ ವತಿಯಿಂದ ಏಪ್ರಿಲ್ 12ರಂದು ವರದಳ್ಳಿ ಸ್ವಾನಂದಾಮೃತ ವೇದಿಕೆಯಲ್ಲಿ ನಡೆಯಲಿರುವ ಸಾಗರ ಪ್ರಾಂತ್ಯ ಪ್ರಥಮ ಗಮಕ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ MR ಲಕ್ಷ್ಮಣ್ ಅಮುಚಿ ಅವರನ್ನು ಮಂಗಳವಾರ ಗಮಕ ಟ್ರಸ್ಟ್ ವತಿಯಿಂದ ಸಹಗೃಹದಲ್ಲಿ ಗೌರವ ಸಲ್ಲಿಸಿ ಸಮ್ಮೇಳನಕ್ಕೆ ಆಹ್ವಾನಿಸಲಾಯಿತು. ಈ ಸಂದರ್ಭದಲ್ಲಿ ಗಮಕ ಕಲಾ ಟ್ರಸ್ಟ್ನ ಪ್ರೊಫೆಸರ್ KR ಕೃಷ್ಣಯ್ಯ, BT ಅರುಣ್, ಡಾಕ್ಟರ್ ವಸುಮತಿ ಗೌಡ, ನರಹರಿ ಶರ್ಮಾ, ಯೋಗೇಶ್ G, ಸರಳಾ, ಶರ್ಮಿಳಾ ಮತ್ತಿತರರು ಹಾಜರಿದ್ದರು. 22 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಗಿರೀಶ್ ಗೋರ್ಗದ್ದೆ ಅವರನ್ನು ಹೊಸನಗರದ ವರ್ತಕ ಸಂಘ ಮತ್ತು ಇತರ ಸಂಘ ಸಂಸ್ಥೆಗಳು ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿ ನಂತರ ಸನ್ಮಾನಿಸಿದರು. ಇಲ್ಲಿನ ಈಡಿಗರ ಸಭಾಭವನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಅವರ ದೇಶ ಸೇವೆ, ಅವರ ಕುಟುಂಬಸ್ಥರ ತ್ಯಾಗ ಕುರಿತು ಅಭಿನಂದನಾ ನುಡಿಗಳನ್ನು ಆಡಲಾಯಿತು. ವರ್ತಕರ ಸಂಘದ ಅಧ್ಯಕ್ಷರಾದ ಪೂರ್ಣೇಶ್ ಮಲೆಬೈಲು, ಪ್ರಮುಖರಾದ NR ದೇವಾನಂದ್, ಪ್ರಶಾಂತ್ ಸಾಗರ, ಸುರೇಶ್ ಸ್ವಾಮಿರಾವು, ಚಂದ್ರಮೂಳಿ BG, ವಿನಯ್ ಕುಮಾರ್, ರವಿಕುಮಾರ್, ಷಣ್ಮುಖಪ್ಪ ಹಾಗೂ ಯೋಧ ಗಿರೀಶ್ ಅವರ ಪೋಷಕರಾದ ಪರಮೇಶ್ವರಪ್ಪ ಮತ್ತು ರೇಣುಕಾ ದಂಪತಿಗಳು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಗೀತಾರವನ್ನು ವಿವಾಹ ಮಾಡಿ ಆರೋಗ್ಯ